ಪ್ರಿಯ ಸಿಡಿ ವೀಕ್ಷಕರೇ, ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ ಎಂಬ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತ ಮಾಡುವರಾಗಿದ್ದೇವೆ. ಅದೇ ರೀತಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕಾರ್ಟರ್ಸ್ ಅವರು ಇದ್ದಾರೆ. ಕೆಮ್ಮಣ್ಣಲ್ಲಿ ವಾಸವಾಗಿ ರೋಡ್ಪಲ್ಲಿ ಸೇವೆ ಮಾಡುವವರು ಇವರು ಆಸ್ಯ ಟಿ ವೀಕ್ಷಕರಿಗೆ ಇವತ್ತು ದೇವರ ಸಂದೇಶವನ್ನು ನೀಡಲಿದ್ದಾರೆ. ಅವರಿಗೂ ಆಸ್ಯ ಟಿವಿಯ ವತಿಯಿಂದ ನಾವು ಅವರನ್ನು ಸ್ವಾಗತ ಮಾಡುವರಾಗಿದ್ದೇವೆ. ಇವತ್ತು ನಾವು ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಕುರಿತು ಧ್ಯಾನ ಮಾಡೋಣ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಇಲ್ಲಿ ನೋಡ್ತೇವೆ, ದೇವರ ವಾಕ್ಯದಲ್ಲಿರ್ತದೆ, ನಾವು ಎಲ್ಲರ ಸಂಗಡ ಸಮಾಧಾನದಿಂದಿರಬೇಕು ಮತ್ತು ಪರಿಶುದ್ಧತೆ ಬೇಕು. ಅಂದರೆ ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಆ ದೇವರನ್ನು ನೋಡಬೇಕು, ಆ ದೇವರ ದರ್ಶನವನ್ನು ನೋಡಬೇಕು, ದೇವರ ಪ್ರಸನ್ನತೆ ಅನುಭವ ಮಾಡಬೇಕು. ಅದಕ್ಕೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ನೋಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಎಲ್ಲಿ ನೋಡಿದರೆ ಮನುಷ್ಯನ ಜೀವಿತದಲ್ಲಿ ಸಮಾಧಾನವಿಲ್ಲ. ಎಲ್ಲಿ ಹೋದ್ರು ಹೌದು, ಸಮಾಧಾನವಿಲ್ಲ. ನೋಡಿ, ಮೊನ್ನೆ ಆಂಧ್ರದಲ್ಲಿ ಇಬ್ಬರು ತಂದೆ ತಾಯಿಗಳು ಒಟ್ಟಾಗಿ 2 ಮಕ್ಕಳನ್ನು ಕೊಂದು ಬಿಟ್ಟರು. ಅಂದರೆ ಅವ್ರ ಜೀವಿತದಲ್ಲಿ ನೋಡಿ ಸಮಾಧಾನವಿರಲಿಲ್ಲ. ಹೌದಲ್ವ? ಹೌದು. ಸೊ ಈ ವಾಕ್ಯದ ಪ್ರಕಾರ ಸಮಾಧಾನಕ್ಕೆ ಮೂಲ ಕಾರಣ ಪರಿಶುದ್ಧತೆ. ಹೌದು. ಸೊ ಪರಿಶುದ್ಧತೆ ಬಂದರೆ, ಅಂದರೆ ಪರಿಶುದ್ಧತೆ ಇದ್ದರೆ ನಾವು ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕಾಣಲು ಸಾಧ್ಯ. ಇಲ್ಲಿ ಹೇಳ್ತದೆ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ. ಹಾಗಾದರೆ ಪರಿಶುದ್ಧತೆಯನ್ನು ನಾವು ಹೊಂದುವುದು ಹೇಗೆ? ನಾವು ಪರಿಶುದ್ಧನ ಹೊಂದಬೇಕಾದ ಮೊದಲು ನಾವು ಯೇಸು ಕ್ರಿಸ್ತನನ್ನು ನಾವು ಮೊದಲು ಅರ್ಥ ಮಾಡಬೇಕು. ಯೇಸು ಕ್ರಿಸ್ತನನ್ನು ನಾವು ಮೊದಲು ಕಂಡುಕೊಳ್ಳಬೇಕೆಂದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದದ್ದು ಮೊದಲಾಗಿ ನಮ್ಮನ್ನು ಎಲ್ಲ ಪಾಪದ ಕೃತ್ಯದಿಂದ, ಪಾಪದಿಂದ ಶಾಪದಿಂದ, ಪಾಪದಿಂದ ರೋಗದಿಂದ, ನಿತ್ಯ ನರಕದ ಬೆಂಕಿಯಿಂದ ನಮ್ಮ ರಕ್ಷಿಸೋಕ್ಕೋಸ್ಕರವಾಗಿ ಆತ 2021 ವರ್ಷದ ಮೊದಲು ಈ ಭೂಮಿಗೆ ಬಂದು ತನ್ನ ಪ್ರಾಣವನ್ನು, ಅಂದರೆ ನಮ್ಮೆಲ್ಲ ಪಾಪಾಪರಾಧಗಳನ್ನು, ನಮ್ಮೆಲ್ಲ ರೋಗಗಳನ್ನು, ಶಾಪಗಳನ್ನು, ಎಲ್ಲ ನಮ್ಮ ಕಲ್ಮಸವನ್ನು ಆತನು ತೆಗೆದುಕೊಂಡು ಆ ಕಲ್ವರಿ ಕ್ರೂಜೆಯಲ್ಲಿ ಆತನು ಮಾಡಿದನು. ತನ್ನ ಪ್ರಾಣವನ್ನು, ತನ್ನ ರಕ್ತ ಕೊಟ್ಟು 3 ದಿನದಲ್ಲಿ ಜೀವಿತ ಎದ್ದು ಬಂದ ಈ ಅದ್ಭುತ ಕಾರ್ಯದ ಮುಖಾಂತರವಾಗಿ ಆತನು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಈಗ ಯಾರು ಈ ಸತ್ಯತೆಯನ್ನು ಮೊದಲು ನಂಬುತ್ತಾರೋ ಮತ್ತು ಆತನ ತನ್ನ ಕರ್ತನೋடு ಅಂಗೀಕಾರ ಮಾಡುತ್ತಾರೋ ಆಗ ಆ ಪರಿಶುದ್ಧನಾದ ಪವಿತ್ರಾತ್ಮನು ಅವರ ಒಳಗೆ ಬರ್ತದೆ. ಆ ಪರಿಶುದ್ಧಾತ್ಮ ಬಂದ ನಂತರ ಅವರು ತಮ್ಮ ಜೀವಿತದಲ್ಲಿ ಪರಿಶುದ್ಧರಾಗಿ ಜೀವಿತಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದರೆ ಪರಿಶುದ್ಧಕ್ಕೆ ಮೂಲ ಕಾರಣ ಯೇಸು ಕ್ರಿಸ್ತನಾಗಿದ್ದಾನೆ. ಸೊ ಯೇಸು ಕ್ರಿಸ್ತನನ್ನು ನಂಬದೆ ಯಾರಿಗೂ ಪರಿಶುದ್ಧದ ಜೀವಿತ ಜೀವಿಸಲಿಕ್ಕೆ ಆಗುವುದಿಲ್ಲ. ಸೊ ಪರಿಶುದ್ಧತೆ ಇಲ್ಲದೆ ಆ ಮನೆಯಲ್ಲಿ ಸಮಾಧಾನ ಬರಲಿಕ್ಕೂ ಸಾಧ್ಯವಿಲ್ಲ. ಈಗ ಇಲ್ಲದೆ ಹೋಗದೆ ಎಲ್ಲರೂ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನ್ನೂ ಕರ್ತನನ್ನು ಕಾಣುವುದಿಲ್ಲ. ಹೌದು. ಪರಿಶುದ್ಧತೆ ಇಲ್ಲದೆ ಯಾರ ಮನೆಯಲ್ಲಿಯೂ ಸಮಾಧಾನ ಬರಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ಪರಿಶುದ್ಧತೆ ನಮಗೆ ಬೇಕಾದರೆ ಸೊ ನಾವು ಯೇಸು ಕ್ರಿಸ್ತನನ್ನೇ ನೋಡಬೇಕು. ಯೇಸು ಕ್ರಿಸ್ತನ ಪಾದ ಸನ್ನಿಧಾನಕ್ಕೆ ಬರಬೇಕು. ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾರು ಮಾತನಾಡುತ್ತಾರೋ ಅಲ್ಲಿ ನಾವು ಹೋಗಬೇಕು, ಕಿವಿ ಕೊಡಬೇಕು. ಹೌದು. ಈಗ ಪರಿಶುದ್ಧತೆ ಇಲ್ಲ ಅಂತ ಹೇಳಿಕ್ಕಾಗುದಿಲ್ಲ. ಆ ಪರಿಶುದ್ಧತೆ ಎಲ್ಲಿಂದ ಬರ್ತದೆ? ದೇವರ ವಾಕ್ಯವನ್ನು ಕೇಳುವುದು ಮುಖಾಂತರವಾಗಿ. ಯೋಹಾನ 17:17 ಪ್ರಕಾರ ಸತ್ಯದಿಂದ ಅವನ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಸೊ ವಾಕ್ಯದಿಂದ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ. ಹೌದು. ಅದಕ್ಕೆ ಹೆಚ್ಚಾಗಿ ಏನು ಮಾಡಬೇಕು, ಅವರು ಈ ಸತ್ಯ ವೇದದ ವಾಕ್ಯಗಳು ಯಾರು ಕೊಡುತ್ತಾರೋ ಅದನ್ನು ಕಿವಿಯಾರಿ ಕೇಳಬೇಕು. ಕೇಳಿದ ವಾಕ್ಯಗಳನ್ನು ಅವರು ಮರೆತು ಬಿಡದೆ ತಮ್ಮ ಸತ್ಯವೇದ ಅದನ್ನು ಓದುವರಾಗಬೇಕು. ಎಷ್ಟು ಒಬ್ಬನು ಸತ್ಯವೇದನ ಓದುತ್ತಾನೋ ಮತ್ತು ಆ ಓದಿದ್ದ ವಾಕ್ಯ ಧ್ಯಾನ ಮಾಡ್ತಾನೋ, ಅದನ್ನು ತನ್ನ ಜೊತೆ ಕೈಕೊಂಡು ನಡ್ತಾನೋ, ಆಗ ಅವನೆಲ್ಲೋ ಅಪರಿಶುದ್ಧತೆ, ಎಲ್ಲ ಪಾಪಗಳು, ಎಲ್ಲ ಅಶುದ್ಧ ಕೃತ್ಯಗಳೆಲ್ಲ ಬಿಟ್ಟು ಹೋಗಿದ್ದಾನೆ. ಈ ವಾಕ್ಯವೇ ಪರಿಶುದ್ಧ ಆಗಿದೆ, ಈ ವಾಕ್ಯವೇ ದೇವರಾಗಿದೆ.
ಈ ವಾಕ್ಯವೇ ಯೇಸು ಕ್ರಿಸ್ತನೇ. ಈ ವಾಕ್ಯದಲ್ಲಿ ಪರಿಶುದ್ಧತೆ ಉಂಟು. ಈ ವಾಕ್ಯದಲ್ಲಿ ಪರಿಶುದ್ಧತೆ, ಪರಿಶುದ್ಧ ಬೈಬಲ್ ಅಂದರೆ ಇವಾಗ ಪರಿಶುದ್ಧ ಉಂಟು. ಈ ವಾಕ್ಯ ಯಾರು ಮನಸ್ಸು ಕೊಟ್ಟು ಓದುತ್ತಾರೋ, ಅದನ್ನು ಧ್ಯಾನ ಮಾಡ್ತಾರೋ, ಆ ವಾಕ್ಯವನ್ನು ಕೈಕೊಂಡ್ರು, ಈ ವಾಕ್ಯವು ಏನು ಮಾಡ್ತದೆ, ಅವರಲ್ಲಿ ಎಲ್ಲ ಪಾಪಗಳನ್ನು ಅವರಿಗೆ ಬಿಡುಗಡೆ ಕೊಡುತ್ತದೆ. ಮತ್ತು ವಾಕ್ಯವು ನಮ್ಮ ಪಾಪಗಳನ್ನು ತೋರಿಸ್ತದೆ. ಹೌದು, ಈಗ ವಾಕ್ಯವು ನಮ್ಮನ್ನು ಪಾಪಗಳನ್ನು ತೋರಿಸ್ತದೆ. ಈಗ ದೇವರ ಬಳಿಗೆ ಬರುವುದೆಂದರೆ ವಾಕ್ಯದ ಬಳಿಗೆ ಬರುವುದು. ಹೌದು. ಈಗ ನಾವು ಮಾತನಾಡದ ನೋಡದ ಕೇಳದ ದೇವರ ಹತ್ರ ಹೋಗಿ ಏನು ಪ್ರಯೋಜನ ಇಲ್ಲ. ಹೌದು. ಸೊ ನಾವೀಗ ಎಲ್ಲಿ ಹೋಗಬೇಕು? ಮಾತನಾಡುವ ದೇವರ ಸನ್ನಿಧಾನಕ್ಕೆ ಹೋಗಬೇಕು. ಆಗ ದೇವರು ಮಾತನಾಡಿದರೆ ಮಾತ್ರ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ. ಹೌದಲ್ವಾ? ಸೊ ದೇವರು ಮಾತನಾಡಿದರೆ ನಮ್ಮ ಪಾಪಗಳು ಪ್ರಕಟವಾಗುತ್ತೆ. ಹೌದಲ್ವಾ? ಹೌದು. ಸೊ ಆ ಪಾಪಗಳನ್ನು ನಾವು ಬಿಟ್ಟು ಬಿಡುವಾಗ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಬರ್ತದೆ. ಹೌದು. ಅದು ಆ ಪರಿಶುದ್ಧತೆ ಬಂದ ಕೂಡಲೇ ನಮ್ಮ ಜೀವಿತದಲ್ಲಿ ಸಮಾಧಾನ ಬರ್ತದೆ. ಹೌದು. ಈಗ ಎಲ್ಲರೂ ಹೇಳ್ತಾರೆ ಸಮಾಧಾನವಿಲ್ಲ, ನಮಗೆ ಸಂತೋಷವಿಲ್ಲ, ಪ್ರಾರ್ಥನೆ ಮಾಡಿರಿ, ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಮ್ಮ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಹೌದು. ಈಗ ಎಲ್ಲರೂ ಈ ಸಮಸ್ಯೆಯಿಂದ ನಮಗೆಗೋಸ್ಕರ ಪ್ರಾರ್ಥನೆ ಮಾಡಿ, ಆದರೆ ಆ ಸಮಸ್ಯೆ ಬರಲು ಮೂಲ ಕಾರಣವಾಗಿರುವ ಆ ಪರಿಶುದ್ಧತೆಯನ್ನು ನಾವು ಎಲ್ಲಿ ಕಳ್ಕೊಂಡಿದ್ದೇವೆ? ಹೌದಲ್ಲ? ಹೌದು. ಪರಿಶುದ್ಧತೆ ಕಳ್ಕೊಂಡ ಕೂಡಲೇ ನಮ್ಮ ಜೀವಿತದಲ್ಲಿ ದುಷ್ಟನು ಕಾರ್ಯ ಮಾಡ್ತಾನೆ, ಪಾಪವು ಕಾರ್ಯ ಮಾಡ್ತದೆ, ಸೈತಾನು ಕಾರ್ಯ ಮಾಡ್ತಾನೆ. ಹೌದು ಅಲ್ವಾ? ಹೌದು. ಸೊ ದೇವರ ವಾಕ್ಯಕ್ಕೆ ನಾವು ಬರುವಾಗ, ದೇವರ ವಾಕ್ಯವನ್ನು ಬೋಧಿಸುವ ಜಾಗಕ್ಕೆ ಹೋಗಿ ಅದನ್ನು ಕೇಳುವಾಗ, ನಮ್ಮ ಪಾಪಗಳು ನಮಗೆ ಪ್ರಕಟಣೆ ಮಾಡುವಾಗ, ಆ ಪಾಪಗಳನ್ನು ಒಪ್ಪಿಕೊಂಡು ನಾವು ಬಿಟ್ಟು ಬಿಡುವಾಗ ನಮ್ಮ ಜೀವಿತದಲ್ಲಿ ಒಂದು ಪರಿಶುದ್ಧತೆ ಬರ್ತದೆ, ಎರಡನೇ ಸಮಾಧಾನ ಬರ್ತದೆ. ಹೌದು. ಹೌದಲ್ವಾ? ಹೌದು. ಅದೇ ವಾಕ್ಯ ಹೇಳ್ತದಲ್ಲ. ಹೌದು. ಎಲ್ಲರ ಸಂಗಡ ಸಮಾಧಾನದಿಂದ, ಎಲ್ಲರ ಸಂಗಡ. ಈಗ ಎಲ್ಲರ ಸಂಗಡ ಸಮಾಧಾನವಿರಬೇಕಾದ್ರೆ ನನ್ನಲ್ಲಿ ಯೇಸು ಕ್ರಿಸ್ತನಿರಬೇಕು. ಹೌದು. ಯೇಸು ಕ್ರಿಸ್ತನು ಮಾತ್ರ ಪರಿಶುದ್ಧತೆಗೆ ಕಾರಣ, ಆತನು ಮಾತ್ರ ಪರಿಶುದ್ಧನು. ಹೌದು. ಹೌದಲ್ವ? ಹೌದು. ಆತನು ಮಾತ್ರ ಸತ್ಯ ದೇವರು. ಹೌದು. ಸೊ ಆತನು ಮಾತ್ರ ಬಿಡುಗಡೆ ಕೊಡುವ ದೇವರು, ಆತನು ಮಾತ್ರ ಕ್ಷಮಿಸುವ ದೇವರಾದ್ದರಿಂದ ಎಲ್ಲರ ಸಂಗಡ ನಾವು ಸಮಾಧಾನಕರವಾಗಿರ್ಬೇಕು. ಹೌದಲ್ವ? ಇಲ್ಲಿ ಹೇಳ್ತದೆ, ಎಲ್ಲರ ಸಂಗಡ ಸಮಾಧಾನದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಪಡಿರಿ, ಟ್ರೈ ಮಾಡಬೇಕು. ಈಗ ಪ್ರಯತ್ನ ಪಡೋದು ಎಲ್ಲಿ? ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕೆ ಪ್ರಯತ್ನ. ಹೌದಲ್ವ? ಅದರಲ್ಲಿ 4 ಸಂಗತಿಗಳು ಮಾಡಬೇಕು. ಈ ಪ್ರಯತ್ನ ಮಾಡಬೇಕು. ಮೊದಲು ಏನು ಮಾಡಬೇಕು? ಅವನು ಪ್ರಾರ್ಥನೆ ಮಾಡಬೇಕು. ಅಂದರೆ ಎಷ್ಟು ಅವನು ಪ್ರಾರ್ಥನೆ ಮಾಡ್ತಾನೋ ಆ ಪ್ರಾರ್ಥನೆ ಮುಖಾಂತರ ದೇವರ ಶಕ್ತಿಯನ್ನು ಹೊಂದಿಕೊಳ್ಳುತ್ತಾನೆ, ದೇವರ ಆತ್ಮ ಅಭಿಷೇಕ ಹೊಂದಿಕೊಳ್ಳುತ್ತೆ. ಆ ಪ್ರಾರ್ಥನೆ ಮಾಡಿದ ಹಾಗೆ ಅವನು ವಾಕ್ಯವನ್ನು ಓದಬೇಕು. ಪ್ರಾರ್ಥನೆ ಮತ್ತು ವಾಕ್ಯ ಜೊತೆಯಲ್ಲಿ ಹೋಗುವಾಗ ಆ ಪ್ರಾರ್ಥನೆ ಮತ್ತು ವಾಕ್ಯ ಏನು ಬರ್ತದೆ, ಅವನೆಲ್ಲ ಪಾಪನೋರಿಗೆ ಅರಿವನ್ನು ತರುತ್ತದೆ, ಪಾಪದ ಬಗ್ಗೆ ಅವನಿಗೆ ಅರಿವಿಕೆ ಬರ್ತದೆ. ಆಗ ಅವನೇನು ಮಾಡೋ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿ ಅದು ಬಿಟ್ಟು ಬಿಡುವಾಗ ಅವನಲ್ಲಿ ಪರಿಶುದ್ಧತೆ ಬರ್ತದೆ. ಮೂರನೇದಾಗಿ ಏನು ಮಾಡಬೇಕಂದ್ರೆ, ಅವನು ದಿನಾಲೂ ಈ ವಾಕ್ಯನ ಬರೀ ಓದುವುದಲ್ಲ, ವಾಕ್ಯನ ಕೇಳುವುದಲ್ಲ, ವಾಕ್ಯ ಓದಿ ತನ್ನಲ್ಲಿರುವ ಪಾಪದ ಸ್ವಭಾವವನ್ನು, ತನ್ನಲ್ಲಿರುವ ಪೂರ್ವ ಸ್ವಭಾವವನ್ನು ದಿನಾಲೂ ಅವನು ತೆಗೆಯಬೇಕು. ಒಂದು ತೆಗೆದಿದ್ದರೆ ಅವನಿಗೆ ಪರಿಶುದ್ಧತೆ ಬರೋದಿಲ್ಲ. ಪರಿಶುದ್ಧತೆಯಲ್ಲಿ ಪರಿಶುದ್ಧ ಹೊಂದೋದಕ್ಕೆ ಪ್ರಯತ್ನ ಪಡಿರಿ. ನಾವು ನೋಡ್ತೇವೆ ಅದಕ್ಕೆ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯದಲ್ಲಿ ನೋಡೋಣ ಹೇಗೆ ನಾವು ಪ್ರಯತ್ನ ಮಾಡುವುದೆಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಎಫೆಸ 4 ಅದರಲ್ಲಿ 22ರಿಂದ 24ನೇ ವಾಕ್ಯ ತನಕ. ಯೇಸುವಿನಲ್ಲಿರುವ ಸತ್ಯ ಉಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಈ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳವಾದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, ಇಲ್ಲಿ ಮತ್ತೆ ಸ್ಪಷ್ಟನೆ, ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದರೆ, ನೀವು ನಿಮ್ಮ ಇಂದಿನ ನಡತೆ ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು. ಈಗ ನನಗೆ ಆಸೆ ಇರಬೇಕು,
ಅಥವಾ ನಿಮಗೆ ಆಸೆ ಇರಬೇಕು ಏನು, ನಾನು ಪರಿಶುದ್ಧನಾಗಿ ಜೀವನ ಮಾಡಬೇಕು. ನಾವು ಪರಿಶುದ್ಧನ ಜೀವನ ಮಾಡಿ ಮನಸ್ಸು ಮಾಡಿದ್ರೆ ಮಾತ್ರವೇ ನಮ್ಮಲ್ಲಿ ಸಮಾಧಾನವು, ಸಂತೋಷವು, ಎಲ್ಲ ಆಶೀರ್ವಾದವು ನೆಲೆಗೊಳ್ಳುತ್ತೆ. ಅಷ್ಟೇ ಅಲ್ಲದೆ ದೇವರ ಪ್ರಸನ್ನತೆ ನೋಡಿ, ಇಲ್ಲಿ ಪರಿಶುದ್ಧ ಉಂಟು, ಅಲ್ಲಿ ದೇವರು ನಮ್ಮ ಸಂಗಡ ಇರುತ್ತಾನೆ. ದೇವರ ಪ್ರಸನ್ನತೆ, ದೇವರ ಸಂರಕ್ಷಣೆ ನೋಡಿ. ಈಗ ಇವತ್ತು ಎಷ್ಟೋ ಜನರು ಅಪಘಾತ, ದುರ್ಮರಣ, ದುರ್ಘಟನೆ, ಮರಣಕರ ವ್ಯಾಧಿಯಲ್ಲಿ ಒಳಗಾಕೊಂಡು ಎಷ್ಟು ಅವರನ್ನೇ ಪೂರ್ಣ ಆಯುಷ್ಯ ಒಂದು ಮೊದಲೇ ಏನಾಗ್ತಾರೆ, ಅವ್ರ ಲೋಕದ ಯಾತನೆ ಕೊನೆಗೊಳ್ಳುತ್ತಾರೆ ಅಲ್ಲ. ಎಷ್ಟು ಮದುವೆ ದಂಪತಿ ಜೀವಿತ ನೋಡಿ, ಮದುವೆ ಆಗ್ತಾರೆ, ಕೆಲವು ಒಂದೇ ತಿಂಗಳೇ ಡೈವರ್ಸ್ ಆದದ್ದು ಉಂಟು, ಒಂದೇ ತಿಂಗಳಲ್ಲಿ. ಹಾಗೆ ಎಲ್ಲ ಆಗ್ತದೆ. ಯಾಕೆ? ಎಲ್ಲಿ ಪರಿಶುದ್ಧತೆ ಇಲ್ಲವೋ ಅಲ್ಲಿ ಯಾವುದು ಶಾಶ್ವತ ಇರುತ್ತೆ. ಈ ಪರಿಶುದ್ಧತೆ ಬರಬೇಕಾದ್ರೆ ಏನು ಮಾಡಬೇಕು, ದಿನಾಲೂ ಅನ್ನೋ ವಾಕ್ಯನ ಓದುವವನಾಗಬೇಕು. ಮತ್ತು ವಾಕ್ಯದಲ್ಲಿ ಬರೆದದ್ದನ್ನು ತನ್ನ ಜೊತೆ ಕೈಕೊಂಡು ನಡೆಯುವಾಗ ಅವನ ಪೂರ್ವಸ್ವಾಮಿಯನ್ನು ಮಾಡಬೇಕು. ಅವನು ತೆಗೆದು ನೋಡಿ, ದೇವರು ನಿಮಗೆ ಒತ್ತಾಯ ಮಾಡೋದಿಲ್ಲ, ಅದು ನನಗೆ ಒತ್ತಾಯ ಮಾಡೋದಿಲ್ಲ. ಅದು ನನಗೆ ಆಸೆ ಇರಬೇಕು, ನನ್ನ ಕುಟುಂಬದಲ್ಲಿ ಏನು ಬರೀಬೇಕು, ಸಮಾಧಾನ ಇರಬೇಕು, ನನ್ನ ಕುಟುಂಬದಲ್ಲಿ ಸಂತೋಷ ಬೇಕು, ನನ್ನ ಕುಟುಂಬ ಏನಿರಬೇಕು, ಆರಿಗೊಂತನ. ಹಾಗಾದರೆ ನನ್ನ ದೇವರು, ಪರಿಶುದ್ಧ ದೇವರು ನನ್ನ ಮಧ್ಯದಲ್ಲಿ ಅಂದರೆ ನನ್ನ ಕುಟುಂಬದಲ್ಲಿ ಇದ್ದರೆ ಎಲ್ಲವೂ ಏನಾಗ್ತದೆ, ಸಮಾಧಾನಕರವಾಗ್ತದೆ. ಹಾಗಾದ್ರೆ ಏನು ಮಾಡಬೇಕು, ನಾನು ಆ ಯೇಸು ಕ್ರಿಸ್ತನ ನಂಬುವವನಾಗಬೇಕು, ಆತ ಅಂಗೀಕಾರ ಮಾಡುವವನಾಗಬೇಕು. ಅಷ್ಟೇ, ಆತ ವಾಕ್ಯವು ದಿನವೂ ಅಂಗೀಕಾರ ಮಾಡಬೇಕು. ಅದು ಯೋಹಾನ 15:7 ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಪ್ರಾರ್ಥನೆ ಸಿಗುವುದು. ಅಂದರೆ ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ, ಅದು ನೆಲೆಗೊಳ್ಬೇಕು. ಸೊ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ರೆ ನಮ್ಮ ಜೀವಿತ ಸಮಾಧಾನಕರವಾಗಿರುತ್ತೆ. ಹೌದಲ್ಲ? ಹೌದು. ಮತ್ತು ಈ ಪೂರ್ವ ಸಭೆಯನ್ನು ಮಾಡಬೇಕು. ವಾಕ್ಯದ ಓದುವಾಗ ನಮಗೆ ದಿನಾಲೂ ವಾಕ್ಯ ಓದುವಾಗ ನಮ್ಮಲ್ಲಿ ಪಾಪದ ಸಭೆ ಈ ವಾಕ್ಯನ ತೋರಿಸ್ಕೊಡುತ್ತೆ. ಆಗ ಏನು ಮಾಡಬೇಕು, ಆ ವಾಕ್ಯದಿಂದ ನಮ್ಮ ಪೂರ್ವ ನಾವು ಅದನ್ನು ತೆಗೆದು ಬಿಡಬೇಕು, ಅದು ಹಾಗೆ ಮಾಡಬೇಕು, ಅದನ್ನು ದೂರ ಮಾಡಬೇಕು, ಅದನ್ನು ಬಿಟ್ಟು ಬಿಡಬೇಕು. ಮತ್ತು ಈ ವಾಕ್ಯದ ಪ್ರಕಾರ ನಡೆಯುವಾಗ ಏನಿದೆ, ನಮ್ಮಲ್ಲಿ ಪರಿಶುದ್ಧ ಜೀವಿತವು ತೋರಲ್ಪಡುತ್ತದೆ. ಮೊದಲು ಅವನಿಗೆ ದಾಹ ಇರಬೇಕು. ಹೌದು, ದಾಹ ಮೇನ್ ಅವನಿಗೆ ನನ್ನ ಈ ಜೀವಿತ ಅಲ್ಲ, ಇದನ್ನು ನಾನು ಬಿಟ್ಟು ಬಿಡಬೇಕು. ಹೌದಲ್ಲ? ಹೌದು. ಸೊ ಅದು ಯೇಸು ಸ್ವಾಮಿಯ ಪಾದ ಸನ್ನಿಧಿಗೆ ಬಂದರೆ ಮಾತ್ರ ಸಾಧ್ಯ. ಎಲ್ಲ ಕಡೆ ಹೋದರೆ ಸಾಧ್ಯವಿಲ್ಲ. ಈಗ ಪರಿಶುದ್ಧ ಜೀವಿತಕ್ಕೆ ನಮಗೆ ಮಾದರಿ ಯಾರು? ಯೇಸು ಸ್ವಾಮಿ ಮಾತ್ರ. ಹೌದಲ್ವಾ? ಅದು ಆತನು ಪಾಪ ರಹಿತವಾಗಿ ಹುಟ್ಟಿದವನು. ಹೌದಲ್ವಾ? ಸೊ ಅವನು ಪಾಪ ರಹಿತವಾಗಿ ಹುಟ್ಟಿದ್ದರಿಂದ ಆತನ ಸನ್ನಿಧಾನಕ್ಕೆ ಬಂದರೆ ಮಾತ್ರ ನಾವು ಪಾಪ ರಹಿತವಾಗಿ ಜೀವಿಸಲು ಸಾಧ್ಯ. ಯೇಸು ಸ್ವಾಮಿ ಇಲ್ಲದೆ ನಮ್ಮ ಪಾಪರಹಿತವಾಗಿ ನಮಗೆ ಜೀವಿಸಲು ಆಗೋದಿಲ್ಲ. ಹೌದಲ್ವಾ? ಸೊ ಯೇಸು ಸ್ವಾಮಿ ಭೂಮಿಗೆ ಬಂದದ್ದು ಪಾಪದಿಂದ ಬಿಡುಗಡೆ ಮಾಡಲು. ಸೊ ಯಾರು ಯೇಸು ಸ್ವಾಮಿಯ ಪಾದ ಸನ್ನಿಧಾನಕ್ಕೆ ಬರ್ತಾರೆ ಅವನಿಗೆ ಪಾಪದಿಂದ ಬಿಡುಗಡೆ ಆಗ್ತದೆ. ಹೌದಲ್ವಾ? ಸೊ ಮಾತ್ರ ಅವನಿಗೆ ಯಾವ ಜಾತಿ ಮತದವನಾಗಿರಬೇಕು, ಅವನಿಗೊಂದು ಆಸೆ ಇರಬೇಕು, ಇದು ಸರಿಯಲ್ಲ, ನನ್ನ ಜೀವಿತ ಇದು ಸರಿಯಲ್ಲ, ಇದನ್ನು ನಾನು ಮಾಡೋದಿಲ್ಲ, ಬಿಟ್ಟು ಬಿಡಬೇಕು. ಅಂದರೆ ಅಂಥ ಒಂದು ಹೃದಯ ಅವನಿಗೆ ಇರಬೇಕು. ಈಗ ಎಷ್ಟೋ ಜನ ಕುಡಿಯುವವರು ಇರ್ತಾರೆ, ಬಿಡ್ಲಿಕ್ಕಾಗಲ್ಲ. ಆದರೆ ಅವನಿಗೆ ಆಸೆ ಇದೆ, ಇದನ್ನು ಬಿಡಬೇಕು, ಇದು ಸರಿಯಲ್ಲ. ಆದರೆ ಅವನಲ್ಲಿರುವ ಆ ಪಾಪ ಅವನನ್ನು ಹಿಡಿದಿಟ್ಟಿದೆ, ಬಿಡುವುದಿಲ್ಲ. ಸೊ ಯಾವಾಗ ಅದನ್ನು ಪಾಪ ತೆಗೆದುಕೊಂಡು ಅವನು ಯೇಸುಸ್ವಾಮಿ ಹತ್ರ ಬರ್ತಾನ, ಯೇಸುಸ್ವಾಮಿ ಅವನಿಗೆ ಬಿಡುಗಡೆ ಕೊಡ್ತಾನೆ. ಮತ್ತು ಎಷ್ಟೋ ಜನರು ಇದ್ದಾರೆ. ಈಗ ನನ್ನನ್ನು ಹಿಡಿದುಕೊಂಡು ನಾನು ಕೂಡ ತುಂಬ ಚಟಗಳಿದ್ದೆ. ಆದರೆ ಯಾವಾಗ ಯೇಸುಸ್ವಾಮಿಯ ಮಾತುಗಳು ನನ್ನ ಕಿವಿಗೆ ಬಿದ್ದವೋ, ಯೇಸುಸ್ವಾಮಿಯ ಪಾದ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೋ, ನನಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ನಾನು ಕೂಡ ಒಂದು ಕ್ರಿಶ್ಚಿಯನ್ ಆಗಿಯೇ ಇದ್ದೆ. ನಾನು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿದವನಲ್ಲ. ನಾನು ಬಾಲ್ಯದಿಂದಲೂ ಕ್ರಿಶ್ಚಿಯನ್ ಆಗಿಯೇ ಹುಟ್ಟಿ ಯೇಸು ದೇವರೆಂದು ನಂಬುವನು. ಅಂದರೆ ಯೇಸುವೇ ದೇವರಲ್ಲ, ಎಲ್ಲ ದೇವರುಗಳಲ್ಲಿ ಯೇಸು ಒಂದು ದೇವರನ್ನು ನಂಬುವನು. ಸೊ ಅಂಥ ಪರಿಸ್ಥಿತಿಯಲ್ಲಿರುವಾಗ ನಾನು ಕೂಡ ಅಂಥ ಚಟಲಿದ್ದೆ. ಯಾವಾಗ ಯೇಸುವೇ ದೇವರೆಂದು ನನ್ನ ಹೃದಯಕ್ಕೆ ಬಂದ, ಅಲ್ಲಿಂದ ನನಗೆ ಬಿಡುಗಡೆ ಆಯಿತು. ಯೇಸುವೇ ದೇವರೆಂದು ನಮಗೆ ಅದು ಪ್ರಕಟಣೆ ಬಾರದಿದ್ದರೆ ನಮಗೆ ಬಿಡುಗಡೆ ಆಗಲ್ಲ. ಈಗ ಎಷ್ಟೋ ಜನ ಕ್ರೈಸ್ತ ಧರ್ಮದಲ್ಲಿದ್ದ ಕ್ರಿಶ್ಚಿಯನ್ ಎಂದು ಹೇಳುವರಿದ್ದಾರೆ, ಎಷ್ಟೋ ಕುಡುಕತನದಲ್ಲಿದ್ದಾರೆ. ಎಲ್ಲೋ ಎಷ್ಟೋ ಬೇರೆ ಜಾತಿಯವ್ರನ್ನೂ ಬಿಡುವ, ಖಾಲಿ ಕ್ರಿಶ್ಚಿಯನ್ ಅವರನ್ನು ಹಿಡುವ. ಆದರೆ ಯಾವಾಗ ಅವರ ಜೀವಿತದಲ್ಲಿ ಅವರೀಗ ಕ್ರಿಶ್ಚಿಯನ್ ಎನ್ನು ಹೇಳುವವರು ಯೇಸುವೇ ದೇವರೆಂದು ಅವರು ಒಪ್ಪಿಕೊಳ್ಳಲ್ಲ. ಎಲ್ಲ ದೇವರಲ್ಲಿ
ಯೇಸು ಸ್ವಾಮಿ ಒಂದು ದೇವರೆಂದು ಅವರು ಒಪ್ಪಿಕೊಳ್ತಾರೆ. ಸೊ ಅಂಥ ಒಪ್ಪಿಗೆಯಲ್ಲಿ, ಅಂಥ ನಂಬಿಕೆಯಲ್ಲಿ ಬಿಡುಗಡೆಯಾಗಲ್ಲ. ಯಾವಾಗ ಯೇಸುವೇ ದೇವರು, ಯೇಸುವೇ ಸತ್ಯ, ಯೇಸುವೇ ಮಾರ್ಗ, ಯೇಸುವೇ ಜೀವ, ಇದು ಅವನ ಹೃದಯಕ್ಕೆ ಬಂದರೆ ಅವನಿಗೆ ಬಿಡುಗಡೆ ಆಗುತ್ತೆ. ಹೌದು, ಯೇಸುವೇ ಎಲ್ಲಂದರೆ ಟೋಟಲ್ ಯೇಸುವೇ ಎಂದು ಆ ಯುನೈಟಿಂಗ್ ಅವನಿಗೆ ಬರಬೇಕು. ಹೌದು, ಆಗ ಮಾತ್ರ ಅದು ಅವನು ಮೊದಲು ಯೇಸುವಿನ ಪಾದಕ್ಕೆ ಬಂದಿರೆ, ಯೇಸುವಿನ ವಾಕ್ಯವನ್ನು ಕೇಳಿದ ನಂತರ ಅವನಿಗೆ ಬರುವ ಅದು ಅಭಿಷೇಕ. ಹೌದು, ಕೇಳದೆ ಬರುವುದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಎಲೆ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿ ಕೊಡುವೆನು. ಸೊ ಅದರಿಂದ ಪರಿಶುದ್ಧತೆಗೆ ಮೂಲ ಕಾರಣ ಯೇಸು ಸ್ವಾಮಿ. ಹೌದು, ಯೇಸು ಸ್ವಾಮಿ ಇಲ್ಲದೆ, ಯಾಕೆಂದರೆ ರಕ್ತ ಇಲ್ಲದೆ ಪರಿಶುದ್ಧತೆ ಇಲ್ಲ. ಹೌದು, ರಕ್ತ ಬೇಕಲ್ಲ. ನಮ್ಮ ಪರಿಶುದ್ಧತೆಗೆ ಮೂಲ ಕಾರಣವೇ ರಕ್ತ. ಹೌದು, ಅದಕ್ಕೋಸ್ಕರ ಜನರು ಒಂದಲ್ಲ ಒಂದು ರೀತಿಯ ಬಲಿಯನ್ನು ಕೊಟ್ಟು ಪರಿಶುದ್ಧ ಜೀವಿತವನ್ನು ಜೀವಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಈಗ ಕೊಡುವ ಯಾವ ನಮ್ಮ ಬಲಿಯಲ್ಲಿ ನಮಗೆ ಬರಬೇಕಾದ ಪರಿಶುದ್ಧತೆ ಬರುವುದಿಲ್ಲ. ಅದೊಂದು ಸಾಂಪ್ರದಾಯಿಕ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಹೌದಲ್ಲ? ಸೊ ಈಗ ಯೇಸು ಸ್ವಾಮಿ ನಮಗೋಸ್ಕರ ಬಲಿಪಶು ಆಗುತ್ತೇನೆಂದು ಯಾರು ನಂಬ್ತಾರೋ ಅವರಿಗೆ ಬಿಡುಗಡೆ ಆಗ್ತದೆ. ಅದಕ್ಕೆ ಯೋನ ಹೇಳ್ತಾನೆ 1:29, ಅದೇ ದೇವರು ನೇಮಿಸಿದ ಕುರಿಮರಿ, ಯಜ್ಞದ ಕುರಿಮರಿ ಸಕಲ ಮನುಷ್ಯರ ಪಾಪವನ್ನು ತೆಗೆಯುವಾತನು. ಹೌದಲ್ವ? ಸೊ ಇದೆ ಪರಿಶುದ್ಧತೆಗೆ ಈಗ ಮೂಲ ಕಾರಣನೇ ಯೇಸು ಸ್ವಾಮಿ. ಯೇಸು ಸ್ವಾಮಿ ಇಲ್ಲದೆ, ಯೇಸು ಸ್ವಾಮಿಯ ರಕ್ತವಿಲ್ಲದೆ ಯಾವ ವ್ಯಕ್ತಿಯು ಪರಿಶುದ್ಧತೆ ಕಾಣಲು ಸಾಧ್ಯವಿಲ್ಲ. ಮತ್ತು ಪರಿಶುದ್ಧತೆ ನಮ್ಮ ಜೀವಿತದಲ್ಲಿ ಬಾರದೆ ಸಮಾಧಾನ ಕೂಡ ಬರಲು ಸಾಧ್ಯವಿಲ್ಲ. ಹೌದು ತಾನೆ? ಹೌದು. ಅದಕ್ಕೆ ಇಲ್ಲಿ ಹೇಳ್ತದೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತದೆ. ಹೌದಲ್ವಾ? ಅಲ್ಲಿ ಹೇಳ್ತದೆ ಏನಂದ್ರೆ ಪ್ರಯತ್ನ, ಪರಿಶುದ್ಧತೆಗೋಸ್ಕರ ಪ್ರಯತ್ನ ಮಾಡಿ. ಅಂದರೆ ಪರಿಶುದ್ಧತೆ, ಈಗ ನನಗೆ ಪರಿಶುದ್ಧತೆ ಬೇಕೇ, ಯಾವ ಜಾತಿ ಧರ್ಮದವನ ನನಗೆ ಪರಿಶುದ್ಧತೆ ಬೇಕು ಎಂದು ಹುಡುಕ್ತಾ ಹೋಗ್ತಾನೆ ಅವನು. ಆದರೆ ಪರಿಶುದ್ಧತೆ ಎಲ್ಲಿ ಹೋದ್ರೆ ಅವನಿಗೆ ಸಿಗಲ್ಲ. ಸಿಗ್ತದ? ಸಿಗುದಿಲ್ಲ. ಕೆಲವರು ಏನೆಲ್ಲ ಮಾಡ್ತಾರೆ, ಕೆಲವರು ದಾನ ಧರ್ಮ ಮಾಡ್ತಾರೆ, ಅಂದರೆ ಎಲ್ಲಿಂದ ನಮಗೆ ಪರಿಶುದ್ಧತೆ ಬರಲಿ ಅಂತ ಅಲ್ವಾ? ಕೆಲವರು ಆಶ್ರಮಕ್ಕೆ ದಾನ ಮಾಡ್ತಾರೆ, ಕೆಲವರು ಆಶ್ರಮಕ್ಕೆ ಊಟ ಕೊಡ್ತಾರೆ, ಎಲ್ಲಿಂದರೆ ನಮಗೆ ಈ ಸಮಸ್ಯೆಯಿಂದ ಪರಿಹಾರವಾಗಲಿ ಅಂತ ಮಾಡ್ತಾರೆ. ಆದರೆ ಎಲ್ಲಿಂದಲೂ ಅದು ಸಿಗುವುದಿಲ್ಲ. ಅದು ಯಾವಾಗ ದೇವರ ವಾಕ್ಯನವನು ದಿನ ಧ್ಯಾನಿಸ್ತಾನೋ, ವಾಕ್ಯನ ಓದುತ್ತಾನೋ, ಮತ್ತು ವಾಕ್ಯ ಓದಿ ಧ್ಯಾನ ಮಾಡಿ ಆ ವಾಕ್ಯವನ್ನು ತನ್ನ ಜೀವಿತದಲ್ಲಿ ಕೈಕೊಂಡು ನಡೆಯುತ್ತಾನೋ, ಆವಾಗ ಅವನಿಗೆ ಪರಿಶುದ್ಧತೆ ಬರ್ತದೆ. ಯಾಕಂದರೆ ದಾವೀದನು ಹೇಳ್ತಾನೆ, 119 ಕೀರ್ತನೆಯಲ್ಲಿ 9ನೇ ವಾಕ್ಯವನ್ನು ಓದೋಣ. ಕೀರ್ತನೆ 119ನೇ ಕೀರ್ತನೆಯಲ್ಲಿ 9ನೇ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ? 119 ಕೀರ್ತನೆಯಲ್ಲಿ 9ನೇ ವಾಕ್ಯ ಓದಿ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ದಾವೀದನು ಹೇಳ್ತಾನೆ, ಹಲಂಬಡಕಿಲ್ ಅವನು ನೋಡ್ತಾನೆ, ಒಬ್ಬ ಯೌವನಸ್ಥನು ಅಂದರೆ ಯೌವನ ಪ್ರಾಯದಲ್ಲಿ, ಮತ್ತು ಏನಾಗ್ತದೆ, ಯೌವನಸ್ಥಿಯರಿಗೆ ತುಂಬ ಕಷ್ಟಕರ. ಅಂದರೆ ಈ ಒಂದು ಯೌವನ ಪ್ರಾಯದ ಅವರ ಶರೀರದಲ್ಲಿ ಅನೇಕ, ಅಂದರೆ ರಕ್ತ ಬಿಸಿ ಇರ್ತದೆ, ಅನೇಕ ರಕ್ತದಲ್ಲಿ ಅನೇಕ ಥರದ ಏರುಪಾರು, ಅನೇಕ ಹಾರ್ಮೋನ್ಗಳು ಉತ್ಪನ್ನ ಆಗುವಾಗ ತುಂಬ ಕಷ್ಟದ ಸಂಗತಿ. ಅದರಲ್ಲಿ ದಾವೀದನು ಹೇಳ್ತಾನೆ, ಯಾರು ದೇವರ ವಾಕ್ಯವನ್ನು ಗಮನಿಸಿ ಕೈಕೊಂಡು ನಡೆಯುತ್ತಾರೋ ಅವರಿಗೆ ಯಾವ ಪ್ರಾಯದಲ್ಲೂ ಸಹ ಪರಿಶುದ್ಧ ಜೀವನ ಮಾಡಿ ಸಾಧ್ಯ ಆಗ್ತದೆ. ಒಂದು, ಅವರು ಯೇಸು ಕ್ರಿಸ್ತನ ನಂಬಬೇಕು. ಯೇಸು ಕ್ರಿಸ್ತನು ಪರಿಶುದ್ಧ ಮೂಲ ಕಾರಣ. ಹೌದು, ಯೇಸು ನಂಬಬೇಕು, ಅದು ಅಂಗೀಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ಮೂರನೇದಾಗಿ ಏನು ಮಾಡಬೇಕು? ದೇವರ ವಾಕ್ಯವನ್ನು ಏನು ಓದುತ್ತಾನೋ, ಕೇಳುತ್ತಾನೋ ಅದನ್ನು ಅವನು ಕೈಕೊಂಡು ನಡಿಬೇಕು. ಅದು ಕೈಕೊಂಡು ನಡೀಲಿಕ್ಕೆ ಅವನು ಪ್ರಯತ್ನ ಮಾಡಿ. ನೋಡಿ, ಈಗ ಪಾಪ ಒಬ್ಬರಿರುವ, ನೀವು ಹೇಳ್ದೆ ಕುಡುಕುತ್ತಾನೆ. ಈಗ ಕುಡುಕತನ ಅಂದರೆ ಕೆಲವರು ಚಿಕ್ಕದಿಂದಲೇ ಬಾಲ್ಯದಿಂದಲೇ ಕುಡಿಯುತ್ತಾರೆ. ಈಗ ಕುಡಿಯುವನು ಯೇಸು ಕ್ರಿಸ್ತನ ನಂಬುತ್ತಾನೆ ಅನಿಸಿ, ಅವ್ನು ಯೇಸು ನಂಬುತ್ತಾನೆ, ಯೇಸು ಅಂಗೀಕಾರ ಮಾಡ್ತಾನೆ, ಮತ್ತು ನೀರಿನ ಮುಳುಗಿ ದೀಕ್ಷಾವನ್ನು ತಗೊಳ್ತಾನೆ. ಆದ ನಂತರ ಈ ಕುಡುಕನ ಆತ್ಮ ಏನು ಮಾಡುತ್ತೆ, ಅವನಿಗೆ ಅವನ ಸ್ನೇಹಿತರಿಂದ ಅವನಿಗೆ ಪ್ರೇರಣೆ ತರ್ತದೆ. ಅವನ ಸ್ನೇಹಿತರು ಇರ್ತಾರೆ, ಹಬ್ಬಕ್ಕೆ ಕರೀತಾರೆ, ಇದಕ್ಕೆ ಕರೀತಾರೆ, ಫಂಕ್ಷನ್ ಕರೀತಾರೆ, ಅಂದರೆ ಸ್ವಲ್ಪ ನಮ್ಮ ಒಟ್ಟು ಕುಡಿಯೋದು. ಈಗ ಆ ಕುಡುಕನು ಈ ದೇವರನ್ನು ನಂಬಿದವನು, ದೇವರ ವಾಕ್ಯ ತಿಳಿದವನು, ಅಂಥ ಒಂದು ಶೋಧನೆ ಅವನು ಎದುರಿಸಬೇಕಾದೇನು ಮಾಡಬೇಕು? ಅವನು ದೇವರ ವಾಕ್ಯ ತನ್ನ ಜೀವಿತದಲ್ಲಿ ಕೈಕೊಂಡು ನಡೆಯೋದಕ್ಕೆ ತನ್ನನ್ನು ಒಪ್ಪಿಸಿಕೊಡುವುದಾದರೆ 100% ನೋಡಿದೆ ದೃಢ ನಿರ್ಧಾರ ಮಾಡ್ತಾನೆ, ಏನೇ ಆಗಲಿ ನಾನು ಕುಡಿದು ದೇವರ ಮುಂದೆ ಅಸುಧನಾಗಲಾರೆ ಎಂಬುದಾಗಿ ಅವನು
ತೀರ್ಮಾನ ಮಾಡಿಕೊಳ್ಳುತ್ತಾನೆ. ಆ ರೀತಿಯ ತೀರ್ಮಾನ ಮಾಡುತ್ತಿರುವ ವಾಕ್ಯ ಮೊದಲೇನು, ವಾಕ್ಯವನ್ನು ನಂಬಬೇಕು, ವಾಕ್ಯ ಸತ್ಯವೇ ಎಂಬುದಾಗೂ ತಿಳಿದುಕೊಳ್ಳಬೇಕು. ಮತ್ತು ವಾಕ್ಯ ವಿಧಾನಕ್ಕೆ ಏನು ಮಾಡಬೇಕು, ಸಂಪೂರ್ಣ ಸಮರ್ಪಣೆ ಯಾರು ಮಾಡ್ತಾನೋ ಅವನು ಆ ಕುಡುಕದ ಚಟ ಪುನಃ ಅವನಿಗೆ ದುಷ್ಪರಿಣಾಮ ಮಾಡುವಾಗ, ಅವನ ಸ್ನೇಹಿತವನಿಗೆ ದುಷ್ಪರಿಣಾಮ ಮಾಡುವಾಗ ಅವನು ದೃಢ ಹೇಳ್ತಾನೆ, ನಾನು ಎಂದಿಗೂ ಈ ಅಮಲು ಪದಾರ್ಥವಾಗಲಿ, ಸಿಗರೇಟ್ ಸ್ಮೋಕಿಂಗ್ ಆಗಲಿ, ಅಥವಾ ವ್ಯಭಿಚಾರವಾಗಲಿ, ಅಥವಾ ವಿಗ್ರಹ ಆರಾಧನೆ ಆಗಲಿ, ಅಥವಾ ವಿಗ್ರಹ ಸಂಬಂಧಪಟ್ಟ ಹಬ್ಬನಾಗಲಿ ನಾನು ಇದು ಮಾಡಿ ಅಶುದ್ಧನಾಗಲಾರೆ ಎಂಬುದನ್ನು ತೀರ್ಮಾನ ಮಾಡಿಕೊಳ್ಳುತ್ತಾನೋ ಅವನೇ ಪರಿಶುದ್ಧನಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮತ್ತು ಅವನು ಎಲ್ಲಿದ್ದರೂ ಅವನ ಮೇಲೆ ದೇವರ ಆಶೀರ್ವಾದ, ದೇವರ ದಯೆ ಮತ್ತು ದೇವರವನಿಗೆ ಉದ್ಧಾರ ಮಾಡುತ್ತಾನೆ. ಅದೇ ಒಂದು ಎಕ್ಸಾಂಪಲ್ ನೋಡೋಪ್ರೆ, ದಾನಿಯೇಲನ ಪ್ರವಾದನೆ ಪುಸ್ತಕದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ 1-8 ವಾಕ್ಯಗಳನ್ನು ಓದಿ ಅದರಲ್ಲಿ ನಾವು ನೋಡೋಣ. ದಾನಿಯೇಲನ ಪ್ರವಾದನೆ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 1-8 ವಾಕ್ಯಗಳನ್ನು ಓದಿ. 1ನೇ ಅಧ್ಯಾಯ, ಹೌದು, ಅದು 1ನೇ ವಾಕ್ಯದಿಂದ 8ನೇ ವಾಕ್ಯನ ಓದಿ, ನಮ್ಮ ಮಕ್ಕಳ ಸರಿ ಅರ್ಥ ಆಗ್ತಿದಾಗ. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ವೇನಾಜನಿಗೆ, ನೀನು ಇಸ್ರಾಯೇಲಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿಧಿ ನಿಪುಣರು, ರಾಜ್ಯಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸಿದಿಯರ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನಾನಿಯ, ಮಿಶಾಯೇಲ, ಅಜರ್ಯ ಎಂಬ ಯೆಹೂದ್ಯರು ಸೇರಿದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ, ದಾನಿಯೇಲನಿಗೆ ಬೆಲ್ತೆಜರ್, ಹನಾನಿಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ನೋಡಿ, ಇಲ್ಲಿ ನೋಡ್ತೀಗ ದಾನಿಯೇಲನಿಗೆ ನೋಡಿ ಇಷ್ಟು ಒಳ್ಳೆಯ ಒಂದು ಕೆಲಸದ ಒಂದು ಅವಕಾಶ ಸಿಕ್ಕಿತು. ಈಗ ನೋಡಿ, ಈ ಅರಮನೆಯಲ್ಲಿ ಅವನಿಗೆ ಏನು ರಾಜನು ಊಟ ಮಾಡುವ ಭೋಜನ ಪದಾರ್ಥ. ಈಗ ದಾನಿಯೇಲನು ದೇವರ ಮೇಲೆ ನಂಬಿಕೆ ಇಟ್ಟವನು, ಯೇಸು ನಂಬಿದವನು. ಆತನಿಗೆ ಗೊತ್ತು ದೇವರು ಪರಿಶುದ್ಧನಾಗಿದ್ದಾನೆ, ಪರಿಶುದ್ಧತೆಯಿಲ್ಲದೆ ಯಾವನು ಕರ್ತನನ್ನು ನೋಡಲಿಕ್ಕೆ ಆಗುವುದಿಲ್ಲ. ಮತ್ತು ಪರಿಶುದ್ಧವಿಲ್ಲದೆ ಎಷ್ಟು ಅವನಿಗೆ ಸಂಬಳ ಸಿಗ್ಬೋದು. ಈಗ ಅವನಿಗೆ ಅಲ್ಲಿ ಒಳ್ಳೆಯ ಸಂಬಳ ಇರ್ಬೋದು, ಎಷ್ಟು ಸಂಬಳ ಸಿಕ್ಕಿದ್ರು ಸಹ ತನ್ನ ಮನೆಯಲ್ಲಿ ತುಂಬ ಸಾಮಾನು ತಂದರೂ ಸಹ ಪರಿಶುದ್ಧವಿಲ್ಲದೆ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಆರೋಗ್ಯವನ್ನು ಯಾರಿಗೆ ಗೊತ್ತಿತ್ತು? ದಾನಿಯೇಲನಿಗೆ ಗೊತ್ತು. ಈಗ ಅವನೇನು ಮಾಡ್ತಾನೆ, ಅಲ್ಲಿ ಅವನು ಗಡಾಂಡಿರ ಮಾಡ್ತಾನೆ, ರಾಜನ ಭೋಜನ ಪದಾರ್ಥವನ್ನು ತಿಂದು ನಾನು ಅಶುದ್ಧವಾಗಲಾರೆ, ಮತ್ತು ರಾಜನ ಕುಡಿಯುವ ಅಮಲು ಪದಾರ್ಥ ದ್ರಾಕ್ಷಾರಸ ನಾನು ಕುಡಿದು, ಈ ರೀತಿ ತೀರ್ಮಾನ ಮಾಡಿದರೆ ಮಾತ್ರವೇ ಅವನೇನಾಯಿತು, ಅಲ್ಲಿ ಆ ಕೆಲಸದಲ್ಲಿ ಸಾಕ್ಷಿಯಾದನು, ಪರಿಶುದ್ಧನಾಗಿ ಜೀವನ ಮಾಡಿದನು. ದೇವರ ದಯೆ ಅವನ ಮೇಲೆಯೂ ಅವನ ಕಂಚುಕರ ಹೃದಯದಲ್ಲಿಯೂ ದೇವರ ದಯೆ ಇಟ್ಟನು. ಅವನಿಗೆ ರಾಜನು ಮೆಚ್ಚಿಕೊಂಡನು. ಎಲ್ಲ ಯುವಕರನಾದನು, ಪುಷ್ಟನಾದನು, ಸುಂದರನಾದನು, ಜ್ಞಾನಿಯಾಗಿ ದೇವರನಿಗೆ ಉನ್ನತ ಸ್ಥಾನಕ್ಕೆ ತಂದನು. ಇವತ್ತು ಪರಿಶುದ್ಧರಾಗಿ ಜೀವನ ಮಾಡಿ ಪ್ರಯತ್ನ ಮಾಡಿ ಇದು ಆಗಿದೆ ನೋಡಿ. ಯೇಸು ಕ್ರಿಸ್ತನು ಮೊದಲು ಯೇಸು ಕ್ರಿಸ್ತನ ನಂಬಬೇಕು. ಯೇಸು ಕ್ರಿಸ್ತ ಇಲ್ಲದೆ
ಪರಿಶುದ್ಧನಾಗಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಯೇಸು ಕ್ರಿಸ್ತ ಹಂಗೆ ಅನೇಕರು ಏನು ಮಾಡ್ತಾರೆ, ಯೇಸು ಅಂಗೀಕಾರ ಮಾಡ್ತಾರೆ, ಸುಲಭವಾಗಿದೆ. ನೀನು ಮುಳುಗಿಕೊಳ್ಳೋದು ಸುಲಭ. ಈ ಮೂರನೇ ಸಂಗತಿ ಕಷ್ಟ, ಅದಕ್ಕೆ ಪರಿಶುದ್ಧರಾಗುತ್ತೆ ಪ್ರಯತ್ನ. ನೋಡಿ, ಈಗ ಈ ದಾನಿಯೇಲನಿಗೆ ಯಾರಾದರೂ ನೋಡ್ತಿದ್ದಾರಾ? ಆ ರಾಜನ ಪದ ಎಷ್ಟುಟ್ಟು ಒಳ್ಳೆ ಮಾಂಸ, ಮಟನ್ ಅದೆಲ್ಲ ಒಳ್ಳೊಳ್ಳೆ ಮಾಂಸ ಇರುವಾಗ ಅವನು ತಿನ್ನಬಹುದಿತ್ತಲ್ಲ ಕೆಲಸಕ್ಕೋಸ್ಕರ. ಅವನಿಗೆ ಗೊತ್ತುಂಟು, ಅವನು ಬೇರ್ಪಟ್ಟ ಜೀವಿತಕ್ಕೆ ಅವನು ಸಮರ್ಪಣೆ. ಹೌದು, ಅದೇ ನಮ್ಮ ಜನರ ಸಮರ್ಪಣೆ. ಯಾರಿಗೆ ಪರಿಶುದ್ಧ ಜೀವನ ಅವರು ಅದೇ ರೀತಿ ಸಮರ್ಪಣೆ ಮಾಡಿ. ಅಂದರೆ ನಾನು ಪರಿಶುದ್ಧನಾಗಬೇಕಾದ್ರೆ ನಾನು ನನ್ನ ಪೂರ್ವ ಸಭಕ್ಕೆ ಏನಬೇಕು, ಸಪ್ರೇಟ್ ಪೂರೈಕೆಯನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರೆ, ದೀಕ್ಷಾ ಸ್ಥಾನವನ್ನು ಎಲ್ಲರೂ ಸ್ವೀಕಾರ. ಆದರೆ ಸಪರೇಷನ್ ಜೀವಿತಕ್ಕೆ ಯಾರು ಬರಲ್ಲ. ಇದು ಮೇನ್ ಆಗಿದೆ. ಸಪರೇಷನ್ ಜೀವಿತ ಬೇಕು, ಇದು ಬೇಕು, ಕಾಂಪ್ರಮೈಸ್ ಇಲ್ಲ. ನೋಡಿ, ಈ ದೇವರ ವಾಕ್ಯ ಹೀಗೆ ಹೇಳ್ತಾರೆ, ನಾನು ಮಾಡಲ್ಲ. ಹೌದು, ಇವತ್ತು ಸಂಡೇ, ಇವತ್ತು ನಾನು ಏನು ಮಾಡಲ್ಲ. ದೇವರ ವಾಕ್ಯ ಹೇಳ್ತಾರೆ ಸಂಡೇ ಪರಿಶುದ್ಧ ದಿನ, ದೇವ ಆರಾಧನೆ. ಅದು ನಾನು ಆರಾಧನೆ ಬಿಟ್ಟು ನಾನು ಎಲ್ಲಿ ಹೋಗಲ್ಲ. ಅದು ಹೌದಲ್ವಾ? ಅಂದ್ರೆ ಸಪರೇಷನ್ ಜೀವಿತ. ಅದು ಯಾರಿಗೆ ದುಃಖ ಆಗಲಿ, ಅವನಿಗೆ ಬೇಜಾರಾಗಲಿ, ಅವ್ನು ಬೇಕಾದ ಕೆಲಸದಿಂದ ತೆಗೆಯಲಿ, ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ನನಗೆ ದೇವರ ವಾಕ್ಯಕ್ಕೆ ವಿಧೇಯನಾಗಿದೆ ಇಂಪಾರ್ಟೆಂಟ್. ಯಾವಾಗ ನಾವು ದೇವರ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ, ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನೆ ಮತ್ತು ಅಭಿವೃದ್ಧಿ ಪಡಿಸ್ತಾನೆ. ಆದುದರಿಂದ ಪ್ರಿಯ ವೀಕ್ಷಕರೇ, ಇವತ್ತು ಸೇವಕರ ಮುಖಾಂತರ ಪರಿಶುದ್ಧತೆಯ ಬಗ್ಗೆ ನಾವು ದೇವರ ವಾಕ್ಯವನ್ನು ಕೇಳ್ತೇವೆ. ಒಂದು ಪರಿಶುದ್ಧತೆ ಜೀವಿತವನ್ನು ಜೀವಿಸಲು ಪ್ರಯತ್ನ ಪಡಿರಿ. ಸೊ ಪರಿಶುದ್ಧತೆ ಬರುವುದು ಯೇಸು ಕ್ರಿಸ್ತನಿಂದ. ಪರಿಶುದ್ಧತೆ ಇಲ್ಲದೆ ಇವತ್ತು ನಮ್ಮ ಕುಟುಂಬದ ಸಮಾಧಾನ ನಾವು ಕಳ್ಕೊಂಡಿದ್ದೇವೆ. ಇವತ್ತು ವೀಕ್ಷಿಸುವ ಪ್ರತಿಯೊಬ್ಬರು ಎಲ್ಲಿಯಾದರೂ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕಳ್ಕೊಂಡಿದ್ದರೆ ನಾವು ಯೇಸುವನ್ನು ನೋಡುವ. ಯಾಕೆಂದರೆ ಪರಿಶುದ್ಧತೆಗೆ ಮೂಲ ಕಾರಣ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯಾವ ಜಾಗದಲ್ಲಿ ಹೋದರೂ, ಯಾವ ಆರಾಧನೆಯಲ್ಲಿಯೂ ನಮಗೆ ಪರಿಶುದ್ಧತೆ ಸಿಗುವುದಿಲ್ಲ, ಅದು ಯೇಸು ಕ್ರಿಸ್ತನ ಮುಖಾಂತರ. ಆದುದರಿಂದ ವೀಕ್ಷಿಸುವ ಪ್ರತಿಯೊಬ್ಬರಿಗಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳು ಒಡೆಯನಾಗಿರೋ ಸರ್ವಶಕ್ತರೇ, ಆಶ್ರಯ ಟಿ ವೀಕ್ಷಿಸುವ ಪ್ರತಿಯೊಬ್ಬನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಪರಿಶುದ್ಧತೆ ಯೇಸು ಕ್ರಿಸ್ತನ ಮುಖಾಂತರ ಬರುವುದೆಂದು ಒಂದು ಅಭಿಷೇಕ ಅವರ ಮೇಲೆ ಕೊಟ್ಟು ನೀನು ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರ ಮೇಲೆ ದೇವರಿನ ಪರಿಶುದ್ಧ ಆತ್ಮವು ಇಳಿದು ಬರಲಿ. ಯೇಸು ಕ್ರಿಸ್ತನ ಮುಖಾಂತರವೇ ನಮಗೆ ಬರಬೇಕಾದ ಪರಿಶುದ್ಧತೆಯನ್ನು ಅವರು ಸ್ವೀಕಾರ ಮಾಡಲು ನಿನ್ನ ಕೃಪೆ ಇಳಿದು ಬರುವಾಗ ನಿನ್ನ ಸಮಾಧಾನ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡುತ್ತಂದೆ, ಆಮೆನ್. ಇನ್ನೊಂದು ಸಲ ನಾವು ಆಶ್ರಯ ಟಿವಿ ಬರುವ ತನಕ ವೀಕ್ಷಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.